ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಾನೊಂದು ತುಂಬ ರುಚಿಕರವಾದ ಅವಲಕ್ಕಿ ವೆಜಿಟೇಬಲ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ಬೀನ್ಸ್ ಹಚ್ಚಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಒಂದು ಹಚ್ಚಿ ಇಟ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ, ಒಂದು ಕ್ಯಾರೆಟು, ಹಾಗೆ ಒಂದು ಆಲೂಗಡ್ಡೆ ಇದೆಲ್ಲ ಹಚ್ಚಿ ಇಟ್ಕೊಂಡು 4-5 ಹಸಿಮೆಣಸಿನ್ಕಾಯಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಅವಲಕ್ಕಿನ ಇನ್ನೊಂದು ಸರ್ತಿ ನೀಟಾಗಿ ತೊಳ್ಕೊತೀನಿ 2-3 ಸರ್ತಿ. ಅವಲಕ್ಕಿಯಲ್ಲಿ ಧೂಳಿರುತ್ತೆ ಫ್ರೆಂಡ್ಸ್. ಈಗ ಅವಲಕ್ಕಿಯಲ್ಲಿ ತುಂಬ ಥರದ ತಿಂಡಿ ಮಾಡ್ಬೋದು. ಸಿಹಿ ಅವಲಕ್ಕಿ, ಗೊಜ್ಜು ಅವಲಕ್ಕಿ. ಈಗ ನೆಂದಿದೆ ಆಲ್ಮೋಸ್ಟು. ಹಾಗೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಡ್ರೈ ಆಗುತ್ತೆ. ಈಗ ಒಂದು ಬಾಣಲಿಗೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಹಾಗೆ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಅಂದರೆ ಇದು ವೆಜಿಟೇಬಲ್ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು, ಹಸಿಮೆಣಸಿನಕಾಯಿ, ಆಮೇಲೆ ಹಚ್ಚಿದ ಈರುಳ್ಳಿ ಇದೆಲ್ಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು, ಗೋಲ್ಡನ್ ಕಲರ್ ಬರೋ ತನಕ. ಹಾಗೆ ಅದು ಮೆತ್ತಗಾಗ್ತಾ ಇದೆ, ಹಾಗೆ ಗೋಲ್ಡನ್ ಕಲರ್ ಬರ್ತಾ ಇದೆ. ಬೇಕಂದರೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದರೆ ಇನ್ನೂ ಬೇಗ ಮೆತ್ತಗಾಗುತ್ತೆ. ಹಾಗೆ ಹಚ್ಚಿದ ಟೊಮೆಟೊ. ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ, ಲಿಂಬೆ ರಸ ಹಾಕ್ತಾರೆ ಕೊನೆಯಲ್ಲಿ, ಆವಾಗ ಇದನ್ನು ಸ್ಕಿಪ್ ಮಾಡ್ಬೋದು ಟೊಮೆಟೊ. ನಾನು ಟೊಮೆಟೊನ ಹಾಕಿದ್ದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ತರಕಾರಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ನಲ್ಲ ಒಂದೊಂದು ಹಾಕ್ತೀನಿ. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಬೇಕು. ನೀವು ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸ್ ಹಾಕಿ. ಅರಿಶಿನ ಪುಡಿ ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಚೆನ್ನಾಗಿ ಮೆತ್ತಗಾಗಿದೆ, ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ. ಬೀನ್ಸು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ, ಬೀನ್ಸು. ನಂತರ ಕ್ಯಾರೆಟ್, ಬಟಾಣಿ ಇದ್ರೇ ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಬೆಂದಮೇಲೆ ಆಲೂಗಡ್ಡೆನೂ ಸ್ವಲ್ಪ ಇದ್ರ ಜೊತೆನೇ ಹಾಕ್ತೀನಿ. ತರಕಾರಿ ಏನಂದರೆ ಈ ಎಣ್ಣೆ ಒಗ್ಗರಣೆಯಲ್ಲೇ ತರಕಾರಿ ಬೇಯ್ತದೆ. ಇನ್ನೂ ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ಆಲೂಗಡ್ಡೆ, ಒಂದು ಸ್ವಲ್ಪ ನೀರು ಚಿಂಗಿಸ್ಬಿಟ್ಟು ಮುಚ್ಚಿ ಇಟ್ಟರೆ ಇನ್ನೂ ಚೆನ್ನಾಗಿ ಬೇಯ್ತದೆ. ಆಲೂಗಡ್ಡೆ ಆಯಿತು, ಎಲ್ಲ ಹಾಕಿದ್ದೆ. ಹಾಗೆ ಬೇಯ್ತಾನೇ ಇದೆ ನೋಡಿ. ಮಕ್ಕಳಿಗೆ ಇವಾಗ ತರಕಾರಿ ತಿನ್ನೋದು ಕಡಿಮೆ ಮಕ್ಕಳು. ಈ ಥರ ನಮ್ಮ ಶಾವಿಗೆ ಬಾತು ಇದ್ರ ಜೊತೆ ಇದು ಅವಲಕ್ಕಿ ಬಾತು ಇದೆಲ್ಲ ಮಾಡಿದ ಜೊತೆಗೆ ತರಕಾರಿ ಮಿಕ್ಸ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಅದ್ರ ಜೊತೆಗೆ ಸೇರಿಸ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಇವಾಗ ಹವೆಯಲ್ಲೇ ಚೆನ್ನಾಗಿ ಬೆಂದುಬಿಡುತ್ತೆ. ಬೇಯ್ತಾ ಇದೆ. ಅದು ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಬೇಯ್ತಾ ಇದೆ. ಹಾಗೆ ಆ ಕಡೆ ಅವಲಕ್ಕಿನೂ ಅದು ತುಂಬ ಒದಗುತ್ತೆ. ಅವಲಕ್ಕಿ ಒಂದಿಷ್ಟು ಹಾಕಿ ನೆನೆಸಿದರೆ ಅವಲಕ್ಕಿ ಮತ್ತು ಶಾವಿಗೆ ಇದೆಲ್ಲ ನೀವೆಷ್ಟು ಹಾಕ್ತೀರೋ ಅದು ಸ್ವಲ್ಪ ಡಬ್ಬಲ್ ಥರ ಆಗಿಬಿಡುತ್ತೆ. ಒಂದು ಇದಾಗ್ಬಿಟ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಾಗೆ ಬೇಯ್ತಾ ಇದೆ ಎಲ್ಲನೂ. ಇವಾಗ ಬೆಂತು ಆಲ್ಮೋಸ್ಟು. ಅದೇ ಸ್ವಲ್ಪ ಬೆಂದದ್ದು ಕಮ್ಮಿ ಆದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಲು ಕಪ್ ನೀರು ಹಾಕಿ ಮತ್ತೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ಇದ್ರ ಜೊತೆನೇ ಹಾಕಿದ್ದೀನಿ. ಹಾಕಿ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಎಲ್ಲ ಒಟ್ಟು ಬೆಂದು ಬಿಡುತ್ತೆ. ಒಂದು 10 ನಿಮಿಷ ಹೀಗೆ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. ಈಗ ಬೆಳಗಿನ ತಿಂಡಿಗೆ ನಮ್ಮ ಕುಂದಾಪುರ ಕಡೆ ಎಲ್ಲ ಇವಾಗ ರೈಸ್ ಬಾತೆಲ್ಲ ಮಾಡೋದು ಕಮ್ಮಿ. ನಾವು ಏನಿದ್ರೂ ಇಡ್ಲಿ, ದೋಸೆ, ನೀರು ದೋಸೆ, ಅಕ್ಕಿ ರೊಟ್ಟಿ,
ಆಮೇಲೆ ಚಪಾತಿ ಬಾತುಗಳು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಯಾವುದಕ್ಕಾದ್ರೂ ಸ್ವಲ್ಪ ಹುಳಿ ಸಿಹಿ ಖಾರ ಇದೆಲ್ಲ ಇದು ಸ್ವೀಟು ಇದ್ರೇ ಅದು ಟೇಸ್ಟು. ಬೆಂದಿದೆ. ಇವಾಗ ನಾನು ರೆಡಿ ಮಾಡ್ಕೊಂಡು ಇಟ್ಟಿಟ್ಕೊಂಡಿರುವ ಅವಲಕ್ಕಿ ಇದ್ರ ಜೊತೆ ಮಿಕ್ಸ್ ಮಾಡಿದರೆ ಮುಗ್ದೇ ಹೋಯ್ತು ನೋಡಿ. ಇದೆಲ್ಲ ಈಸಿ ಬ್ರೇಕ್ಫಾಸ್ಟು, ಏನು ಕಷ್ಟ ಇಲ್ಲ. ಆಯಿತು, ಅವಲಕ್ಕಿ ಹಾಕಿಬಿಟ್ಟಿದ್ದೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಗ್ಯಾಸ್ ಸ್ವಲ್ಪ ಸಿಮ್ ಮಾಡ್ಕೊತೀನಿ ಫುಲ್ಲು. ಕೊನೆ ತನಕ ನೋಡಿ ಒಂದು ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ಕೊನೆಯಲ್ಲಿ ಕರಿಬೇವು ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಚಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಕಾಯ್ತಾ ಇರಿ. ಬಾಯ್.